ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. 13 ಸಚಿವರ ಪದಗ್ರಹಣ ಆಗುವಂಥದ್ದು ನಿಶ್ಚಿತ. 13+1 ಅಧಿಕೃತ ಪಟ್ಟಿ ಬಿಡುಗಡೆಯಾಗಿದೆ. ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರಿಗೆ ಸ್ಥಾನ ಲಭ್ಯವಾಗಿದೆ. ಯುಟಿ ಖಾದರ್ಗೂ ಕೂಡ ಅವಕಾಶ ಸಿಗ್ತಾ ಇದೆ. ಇನ್ನು ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, KH ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, MB ಪಾಟೀಲ್, KJ ಜಾರ್ಜ್, ರಾಮಲಿಂಗಾರೆಡ್ಡಿ, ಇನ್ನು ಚರಣ್ ಪ್ರಕಾಶ್ ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ ಅವರಿಗೂ ಕೂಡ ಅವಕಾಶ ದಕ್ಕುತ್ತಾ ಇದೆ. ಆಗದೇ ಇಲ್ಲ ಅಂತ ಹೇಳಿದಂಥ ಬೈರತಿ ಸುರೇಶ್ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗ್ತಿದೆ. ನೋಡಿ, ನಾವು ಪಟ್ಟಿ ತೋರಿಸ್ತಾ ಇದ್ದೀವಿ. ಇದು ಫೈನಲ್ ಪಟ್ಟಿ. DK ಶಿವಕುಮಾರ್ ಮುಖ್ಯಮಂತ್ರಿಗಳು, ಡಾಕ್ಟರ್ G ಪರಮೇಶ್ವರ್, KH ಮುನಿಯಪ್ಪ, KJ ಜಾರ್ಜ್, MB ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, UT ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಬೈರತಿ ಸುರೇಶ್, ಎಲ್ರಿಗೂ ಕೂಡ ಸಚಿವ ಸ್ಥಾನ ನಾವು ತೋರಿಸ್ತಾ ಇದ್ದೀವಿ ಗ್ರಾಫಿಕ್ಸ್ ಮುಖಾಂತರ. ಯಾರ್ಯಾರು ಮಂತ್ರಿಗಳಾಗ್ತಾ ಇದ್ದಾರೆ? ಡಾಕ್ಟರ್ G ಪರಮೇಶ್ವರ್, ದಲಿತ ಸಮುದಾಯಕ್ಕೆ ಸೇರಿದಂಥ G ಪರಮೇಶ್ವರ್, ಇನ್ನು ದಲಿತ ಸಮುದಾಯಕ್ಕೆ ಸೇರಿದಂಥ ಪ್ರಿಯಾಂಕ್ ಖರ್ಗೆ ಇಬ್ಬರು ಕೂಡ ಮಂತ್ರಿಗಳಾಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷ ಸ್ಥಾನವೂ ಬೇಕು, ಸಚಿವ ಸ್ಥಾನವೂ ಬೇಕು ಅಂತ ಹೇಳಿದರು. ಪರಿಶಿಷ್ಟ ಪಂಗಡದ ನಾಯಕ, ಅವರು ಕೂಡ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಮುನಿಯಪ್ಪನವರಿಗೆ ಸಿಗುತ್ತಾ, ಮುನಿಯಪ್ಪನವರ ಮಗಳಿಗೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಫೈನಲಿ ಮುನಿಯಪ್ಪನವ್ರಿಗೇ ಮಂತ್ರಿ ಪಟ್ಟ ಖಚಿತ. ಕೃಷ್ಣ ಬೈರೇಗೌಡರಿಗೂ ಕೂಡ ಮತ್ತೆ ಅದೃಷ್ಟ ಒಲಿದು ಬಂದಿದೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು, ಅವ್ರನ್ನ ಬಿಡೋಕ್ಕೆ ಸಾಧ್ಯವೇ ಇಲ್ಲ. UT ಖಾದರ್ ಸ್ಪೀಕರ್ ಆದಂಥವರು, ಮುಸ್ಲಿಂ ನಾಯಕರುಗಳಲ್ಲಿ ಪ್ರಭಾವಿ ನಾಯಕ, ಈಗ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಯತೀಂದ್ರ ಸಿದ್ದರಾಮಯ್ಯ ನೋಡಿ, ಸಿದ್ದರಾಮಯ್ಯನವರ ಪುತ್ರ, ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಮಂತ್ರಿ ಆಗ್ತಾರೆ. ಇನ್ನು ಲಿಂಗಾಯತ ಕೋಟಾದಡಿನಲ್ಲಿ MB ಪಾಟೀಲ್ ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡುವಂಥದ್ದು ನಿಶ್ಚಿತ. ಅದೇ ರೀತಿ KJ ಜಾರ್ಜ್ ಹಿರಿಯ ನಾಯಕರು, ರಾಜ್ಯದ ನಾಯಕರ ಜೊತೆಗೂ ಚೆನ್ನಾಗಿದ್ದಾರೆ, ಕೇಂದ್ರದ ನಾಯಕರ ಜೊತೆಗೂ ಚೆನ್ನಾಗಿದ್ದಾರೆ. KJ ಜಾರ್ಜ್ ಮಂತ್ರಿ ಆಗ್ತಾರೆ. ಇನ್ನು ರಾಮಲಿಂಗಾರೆಡ್ಡಿ, ತುಂಬ ಒಳ್ಳೆಯ ಹೆಸರಿದೆ ಬೆಂಗಳೂರಿನ ಗೆರೆಗಳು ಗೊತ್ತು ರಾಮಲಿಂಗಾರೆಡ್ಡಿ ಅವರಿಗೆ. ರೆಡ್ಡಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ ರಾಮಲಿಂಗಾರೆಡ್ಡಿ ಪ್ರಸ್ತುತ ಸಾರಿಗೆ ಸಚಿವರವರು, ಅವರು ಕೂಡ ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಲಿಂಗಾಯತ ಕೋಟಾದಡಿಯಲ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಎಲ್ಲೋ ಒಂದು ಕಡೆಗೆ ಅವರ ಹೆಸರು ತಪ್ಪು ಹೋಯಿತು ಅನ್ನುವಂಥ ಮಾತುಗಳಿತ್ತು. ಮತ್ತೆ ಅವರಿಗೆ ಅದೃಷ್ಟ ಖುಲಾಯಿಸಿದೆ. ಶರಣ್ ಪ್ರಕಾಶ್ ಪಾಟೀಲ್ ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಇನ್ನು ಈಶ್ವರ್ ಖಂಡ್ರೆ, ಲಿಂಗಾಯತ ಕೋಟಾದಡಿಯಲ್ಲಿ ಈಶ್ವರ್ ಖಂಡ್ರೆ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ದಕ್ಕುವಂಥದ್ದು ಖಚಿತ. ಭಾಳ ಆಶ್ಚರ್ಯ ಅಂತಂತಂದರೆ ಬೈರತಿ ಸುರೇಶ್ ಇಬ್ಬರು ಅಣ್ಣ ತಮ್ಮದರ ಜೊತೆಗೆ ಸುದೀರ್ಘವಾಗಿ ಮಾತುಕತೆ ಮಾಡಿದರು. ಅಂತೂ ಇಂತೂ ಅವರಿಗೆ ಅವಕಾಶ ಸಿಗ್ತಾ ಇದೆ. ಜಾತಿ ಸಮೀಕರಣ, ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಲಾಗಿದೆ. ಲಿಂಗಾಯತ ಸಮುದಾಯಕ್ಕೆ 3 ಸ್ಥಾನಗಳು, ಕುರುಬ ಸಮುದಾಯದಿಂದಲೂ ಕೂಡ 2ರಿಗೆ, ಇನ್ನು ಒಕ್ಕಲಿಗರಲ್ಲಿ DK ಶಿವಕುಮಾರ್ ಸೇರಿದಂತೆ 2 ಮಂತ್ರಿಗಳು, DK ಶಿವಕುಮಾರ್ CM, 2 ಮಂತ್ರಿಗಳು. ಇನ್ನು STಗೆ 1, ಸತೀಶ್ ಜಾರಕಿಹೊಳಿ, ಮುಸ್ಲಿಂ ನಾಯಕರಿಗೊಬ್ಬರು UT ಖಾದರ್,